ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಅದರಲ್ಲಿ ಪರಮಾತ್ಮನ ಜ್ಞೇಯ ವಸ್ತುವನ್ನು ಕುರಿತು ಅನೇಕ ವಿಚಾರವಾಗಿ ಅದ್ವೈತವನ್ನು, ನಿರಾಕಾರ ವಸ್ತುವನ್ನು, ಅದ್ವೈತ ವಸ್ತುವನ್ನು ತಿಳಿಸ್ಕೊಡ್ಲಿಕ್ಕೆ ದ್ವೈತ ವಸ್ತುವನ್ನು, ಸಾಕಾರ ರೂಪನ ತೆಗೆದುಕೊಂಡು ಸಾಕಾರದ ವಿಚಾರಗಳ ಮುಖಾಂತರ ತಿಳಿಯಪಡಿಸುವ ವಿಧಾನವನ್ನು ಹೇಳ್ತಾ ಇದ್ದ. ಹೇಗೆ ಗಣಿತಶಾಸ್ತ್ರದಲ್ಲಿ ಅಂಕೆಗಳನ್ನು ಕಳೆದು ಮುಗಿದ ಮೇಲೆ ಶೂನ್ಯ ಏನೂ ಇಲ್ಲ, ಶೂನ್ಯ ಉಳಿತದೆ ಅಂತ ತೋರಿಸೋದಕ್ಕೆ ಒಂದು ಸೊನ್ನೆಯನ್ನು ಬರೆದು ಹೇಗೆ ತೋರಿಸ್ತಾರೋ, ಒಂದು ಆಕಾರವನ್ನು ಹೇಗೆ ತೋರಿಸ್ತಾರೋ ಆ ರೀತಿಯಲ್ಲಿ ಅವಯವಗಳನ್ನು ತೋರಿಸುವುದರ ಮೂಲಕ ಪರಮಾತ್ಮನಿಗೆ ಅಗ್ನಿ ಉರಿತಾ ಇರ್ತದೆ, ಅಗ್ನಿ ದೇವ ಅಂತ ಕರೀತಾರೆ, ಅಲ್ಲಿ ಯಾವುದೇ ಅವಯವಗಳು ಕಾಣಿಸೋದಿಲ್ಲ. ಆ ರೀತಿಯಲ್ಲಿ ಪರಮಾತ್ಮನನ್ನು ಗುರುತಿಸೋದಕ್ಕೆ ಈ ರೀತಿ ಮಾತುಗಳನ್ನ ಹೇಳ್ತಾರೆ ಅಂತ ಹೇಳ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಹೇ ಅರ್ಜುನ, ಅವಕಾಶವನ್ನು ಆಕಾಶವು ವ್ಯಾಪಿಸಿರುವಂತೆ ಬ್ರಹ್ಮವು ಸರ್ವವಿಶ್ವವನ್ನು ವ್ಯಾಪಿಸಿದೆ. ವಸ್ತ್ರದಲ್ಲಿ ತುಂಬಿರುವ ದಾರದ ಎಳೆಗಳು ವಸ್ತ್ರರೂಪದಿಂದಲೇ ತೋರುವಂತೆ. ಈಗ ಒಂದು ದೊಡ್ಡದೊಂದು ಬಟ್ಟೆಯನ್ನು ನಾವು ಕೈಯಲ್ಲಿ ಹಿಡ್ಕೊಂಡು ನೋಡಿದ್ರೆ, ಈಗ ನೋಡಿದಾಗ ಅದೊಂದು ಬಟ್ಟೆ ಅಂತ ಕಾಣ್ತದೆ, ಆದರೆ ಸರಿಯಾಗಿ ಗಮನಿಸಿದರೆ ಚಿಕ್ಕ ಚಿಕ್ಕ ಬಹಳ ಸೂಕ್ಷ್ಮವಾದ ನೂಲಿನ ಎಳೆಗಳು ಅವೆಲ್ಲ. ಆ ನೂಲು ಅಥವಾ ದಾರಗಳನ್ನ ಒತ್ತೊತ್ತಾಗಿ ಜೋಡಿಸಿ ಎಣೆದಿರೋದ್ರಿಂದ ಅದು ಬಟ್ಟೆ ಅನ್ನಿಸ್ಕೊಳ್ತದೆ, ಆದರೆ ಅದು ನಿಜವಾಗಿಯೂ ನೂಲು ದಾರದ ಎಣಿಕೆ ಎಣೆದಿರೋದು, ಅದನ್ನು ಒತ್ತೊತ್ತಾಗಿ ಎಣೆದಿರೋದ್ರಿಂದ ಅದು ಆ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ರೀತಿಯಲ್ಲಿ ವಸ್ತ್ರದಲ್ಲಿ ತುಂಬಿರುವ ದಾರದ ಎಳೆಗಳು ವಸ್ತ್ರರೂಪದಿಂದಲೇ ತೋರುವಂತೆ ಬ್ರಹ್ಮತತ್ವವು ವಿಶ್ವದಲ್ಲೆಲ್ಲ ತುಂಬಿರುವುದು. ಪರಮಾತ್ಮ ಎಲ್ಲಿದ್ದಾನೆ ತೋರಿಸು ಅಂದರೆ ಅವ್ರೇನು ಹೇಳೋದು, ಕೇಳುವವರು ಆ ಸಾಕಾರ ರೂಪಿನಿಂದ ತೋರಿಸು ಅಂದರೆ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ಬ್ರಹ್ಮ ಪ್ರತ್ಯಕ್ಷನಾದ, ವಿಷ್ಣು ಪ್ರತ್ಯಕ್ಷನಾದ, ಶಿವ ಪ್ರತ್ಯಕ್ಷನಾದ, ಆ ರೂಪದಲ್ಲಿ ತೋರಿಸು ಅಂತ. ಅದು ಹಾಗಲ್ಲ. ಪರಮಾತ್ಮನು ಸರ್ವವ್ಯಾಪಕನಾದ ಪರಮಾತ್ಮ ವಿಶ್ವದಲ್ಲೆಲ್ಲ ತುಂಬಿರುವನು. ನೀರಿನಲ್ಲಿರುವ ರಸತ್ವವು ನೀರಿನ ರೂಪವಾಗಿಯೇ ತೋರುವಂತೆ, ದೀಪದಲ್ಲಿರುವ ಪ್ರಕಾಶ ತತ್ವವು ದೀಪರೂಪವಾಗಿಯೇ ತೋರುವಂತೆ, ಕರ್ಪೂರದಲ್ಲಿರುವ ಗಂಧವು ಕರ್ಪೂರವಾಗಿಯೇ ತೋರುವಂತೆ, ದೇಹದಲ್ಲಿರುವ ಕ್ರಿಯೆಯು ದೇಹರೂಪವಾಗಿಯೇ ಕಾಣುವುದು. ಹೇ ಅರ್ಜುನ, ಚಿನ್ನದ ಗಟ್ಟಿಯಲ್ಲಿರುವ ರೂಪವೇ ಚಿನ್ನದ ಪುಡಿಗಳಲ್ಲಿಯೂ ಇರುವಂತೆ. ಈಗ ಗಟ್ಟಿ ಚಿನ್ನ ಗಟ್ಟಿಯಾಗಿರ್ತದೆ, ಅದನ್ನು ಕುಟ್ಟಿ ಪುಡಿ ಮಾಡಿದರೆ ಪುಡಿ ರೂಪದಲ್ಲಿರೋದು ಕೂಡ ಚಿನ್ನವೇ. ಹೇಗೋ ಪರಬ್ರಹ್ಮವೇ ವಿಶ್ವದ ರೂಪದಲ್ಲಿ ನಮಗೆ ಗೋಚರಿಸುವುದು. ಹರಿಯುತ್ತಿರುವ ನೀರು ಕಾಲುವೆಯ ರೂಪದಿಂದ ಇದ್ದರೂ ಆ ನೀರಿಗೆ ಯಾವ ಆಕಾರವೂ ಇಲ್ಲದಿರುವಂತೆ, ಅದು ಯಾವ ಯಾವ ಜಾಗದಲ್ಲಿ ಹರಿತಾ ಇರ್ತದೋ ಆ ಆಕಾರವನ್ನು ಪಡೆದುಕೊಳ್ತದೆ, ಆದರೆ ಪ್ರತ್ಯೇಕವಾಗಿ ನೀರಿಗೆ ಆಕಾರ ಇಲ್ಲ. ಈಗ ಅದೇ ಒಂದು ದೊಡ್ಡ ಕೆರೆಯಲ್ಲಿದ್ದರೆ ಅದು ಕೆರೆಯಲ್ಲಿ ವಿಶಾಲವಾಗಿ ಹರಡ್ಕೊಂಡಿರ್ತದೆ, ನದಿಯಲ್ಲಿ ಉದ್ದಕ್ಕೆ ಹರಿತಾ ಇರ್ತದೆ, ಸಮುದ್ರದಲ್ಲಿ ಮತ್ತಷ್ಟು ವ್ಯಾಪ್ತಿಯಾಗಿರ್ತದೆ, ಬಾವಿಯಲ್ಲಿ ಬೇರೆ ಥರದಲ್ಲಿರ್ತದೆ. ಈ ರೀತಿಯಲ್ಲಿ ಅದು ಆಯಾ ಸ್ಥಳಗಳಿಗೆ ಅನುಗುಣವಾಗಿ ಅದು ಆಕಾರವನ್ನು ಪಡ್ಕೊಂಡಿರ್ತದೆ ಹೊರತು ನೀರಿಗೆ ಯಾವ ಆಕಾರವೂ ಕೂಡ ಇರುವುದಿಲ್ಲ. ಈ ರೀತಿಯಲ್ಲಿ ಬೆಂಕಿಯಲ್ಲಿ ಕಾಯಲ್ಪಟ್ಟ ಕಬ್ಬಿಣವು ಹೊರಕ್ಕೆ ತೆಗೆದಾಗ ಕೆಂಡದಂತೆ ಕಾಣಬಂದರೂ ಕಬ್ಬಿಣವು ಮಾತ್ರ ಕೆಡದಿರುವಂತೆ. ಚೆನ್ನಾಗಿ ಕಾಯ್ದಂಥ ಕಬ್ಬಿಣ ಬೆಂಕಿ ಕೆಂಡದಂಗೆ ಕೆಂಪಗಿರ್ತದೆ, ನಿಗಿ ಅಂತ. ಆದರೆ ಅಲ್ಲಿ ಕಬ್ಬಿಣ ಕೆಟ್ಟಿರೋದಿಲ್ಲ, ಕಬ್ಬಿಣ ಕಾಯ್ದಿರ್ತದೆ ಅಷ್ಟೆ. ಹಾಗೆ ಘಟದಲ್ಲಿರುವ ಆಕಾಶವು ಘಟದಂತೆ ವರ್ತುಲಾಕಾರವಾಗಿಯೂ ಮನೆಯಲ್ಲಿರುವ ಆಕಾಶವು ಚತುಷ್ಕೋಣವಾಗಿಯೂ ತೋರಿದರೂ ಘಟಮಟಗಳ ನಾಶದಿಂದ ಆಕಾಶವು ನಾಶವಾಗದಿರುವಂತೆ. ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಮಡಕೆಯಲ್ಲಿ ನೀರು ತುಂಬಿರ್ತದೆ, ಅಥವಾ ಖಾಲಿ ಮಡಕೆನೇ ಇರ್ತದೆ. ಆ ಖಾಲಿ ಮಡಕೆಯಲ್ಲಿ ಸುತ್ತ ಮಡಕೆಯ ಆ ಪದರು ಹರಡ್ಕೊಂಡಿರ್ತದೆ, ಮಧ್ಯದಲ್ಲಿ ಖಾಲಿ ಜಾಗ ಇರ್ತದೆ, ಅದನ್ನು ಆಕಾಶ ಅಂತ ಕರೀತಾರೆ, ಹೌದು ತಾನೆ? ಈಗ ಒಂದು ಮನೆ ಒಳಗಡೆ ಒಂದು ರೂಮ್ ಇರ್ತದೆ, ಆ ರೂಮಿನ 4 ಬದಿಯಲ್ಲಿ ಗೋಡೆಗಳಿರ್ತವೆ, ಮಧ್ಯದಲ್ಲಿ ಖಾಲಿ ಜಾಗ ಇರ್ತದೆ, ಇದನ್ನು ಆಕಾಶ ತತ್ವ ಅಂತ ಕರೀತಾರಲ್ವಾ. ಈಗ ಗೋಡೆಗಳೆಲ್ಲ ಬಿದ್ದು ಹೋದ್ರಂಥ ಕಾಲಕ್ಕೆ ಈ ಮನೆಯಲ್ಲಿದ್ದಂಥ ಖಾಲಿ ಜಾಗ ಏನಾಯಿತು, ಮಹಾ ಆಕಾಶದಲ್ಲಿ ಅಥವಾ ಹೊರಗಿನ ಆಕಾಶದ ಜೊತೆಗೆ ಬೆರೆತೋಯ್ತು ಅಂತನಾ? ಅದು ಇದ್ದಲ್ಲೇ ಇರ್ತದೆ. ಗೋಡೆಗಳು ಉಪಾಧಿ ರೂಪದಲ್ಲಿ 4 ಗೋಡೆಗಳು ಸುತ್ತ ಎದ್ದಿದ್ದು, ಮೇಲೆ ಚಾವಣಿ ಇತ್ತು, ಅದನ್ನು ತೆಗೆದಾಕಿದ್ರೆ ಈ ಬಯಲು ಆ ಬಯಲು ಎರಡೂ ಹಾಗೆ ಇರುವಂತೆ ಇರ್ತದೆ.
ಮಧ್ಯದಲ್ಲಿ ಬಂದಂಥ ಉಪಾಧಿ ಮಧ್ಯದಲ್ಲಿ ಹೋಗುತ್ತಷ್ಟೆ. ಅದೇ ರೀತಿಯಲ್ಲಿ ಘಟದಲ್ಲಿರ್ತಕ್ಕಂಥ ಆಕಾಶವು ಕೂಡ ಘಟ ಒಡೆದಂಥ ಕಾಲಕ್ಕೆ ಅಲ್ಲಿದ್ದಂಥ ಆಕಾಶ ತತ್ವ ಅಲ್ಲೇ ಇರುವಂತೆ, ಮತ್ತು ಮನೆಯಲ್ಲಿರುವ ಆಕಾಶವು ಚತುಷ್ಕೋಣವಾಗಿ ತೋರಿದರೂ ಘಟಮಟಗಳ ನಾಶದಿಂದ ಆಕಾಶವು ನಾಶವಾಗದಿರುವಂತೆ ಮಾಯೋಪಾದಿಯಿಂದ ಬ್ರಹ್ಮತತ್ವದಲ್ಲಿ ವಿಶ್ವವು ತೋರಲು ಬ್ರಹ್ಮತತ್ವವೇ ಸತ್ವಾದಿ ತ್ರಿಗುಣಗಳ ಸಂಸರ್ಗದಿಂದಲೂ ನೋಟ ಮಾತ್ರಕ್ಕೆ ಶರೀರೇಂದ್ರಿಯಗಳ ಆಕೃತಿಯನ್ನು ಧರಿಸಿ ಜಗತ್ತಾಗಿ ಕಾಣಬಂದರೂ ಗುಣ ಇಂದ್ರಿಯಾದಿಗಳ ಸಂಸರ್ಗದಿಂದ ನಿಜವಾಗಿಯೂ ಬ್ರಹ್ಮತತ್ವ ನಾಶವಾಗುವುದಿಲ್ಲ. ನೋಡಿ, ಈಗ ಹೊಸ ವಿಚಾರ ಈಗ ಜೊತೆ ಸೇರ್ಕೊಳ್ತು. ಏನು? ಮಾಯೆಯ ಉಪಾಧಿಯಿಂದ. ಮಾಯೆ ಅಂದರೆ ಏನು? ಇಲ್ಲದೆ ಇರೋದನ್ನು ಇದ್ದಂತೆ ತೋರಿಸುವಂಥ ಒಂದು ಇದು. ಈ ಮಾಯೆಯ ಉಪಾಧಿಯಿಂದ ಏನಾಗುತ್ತಂದರೆ ಬ್ರಹ್ಮತತ್ವದಲ್ಲಿ ವಿಶ್ವವು ತೋರಲು, ನಿರಾಕಾರವಾದ ಪರಬ್ರಹ್ಮ ತತ್ವದಲ್ಲಿ ವಿಶ್ವವು ಈಗ ಸಾಕಾರ ರೂಪದಿಂದ ತೋರಿಸ್ಕೊಳ್ಳೋದಕ್ಕೆ ಆರಂಭ ಆಯಿತು. ಬ್ರಹ್ಮತತ್ವವೇ ಸತ್ವಾದಿ ತ್ರಿಗುಣಗಳ ಸಂಸರ್ಗದಿಂದಲೂ ಸತ್ವಗುಣ, ರಜೋಗುಣ, ತಮೋಗುಣಗಳ ಸಂಗಮದಿಂದ ನೋಟ ಮಾತ್ರಕ್ಕೆ ನಾವು ನೋಡ್ತೀವಲ್ಲ, ಆ ನೋಟ ಮಾತ್ರಕ್ಕೆ ಏನಾಗುತ್ತೆ ಅಂದರೆ ಶರೀರ ಇಂದ್ರಿಯಗಳ ಆಕೃತಿಯನ್ನು ಧರಿಸಿ, ಅರ್ಥ ಆಗ್ತಿದೆ ಅಲ್ವಾ? ನಿರಾಕಾರವಾದ ಬ್ರಹ್ಮತತ್ವ ಈಗ ಸಾಕಾರ ರೂಪನ್ನ 3 ಗುಣಗಳ ಜೊತೆಗೆ ಶರೀರ ಇಂದ್ರಿಯಾದಿಗಳ ಆಕೃತಿಯನ್ನು ಧರಿಸಿ ಜಗತ್ತಾಗಿ ಕಾಣಬಂದರೂ 3 ಗುಣಗಳ ರೂಪದಲ್ಲಿ ಕಾಣಿಸ್ಕೊಳ್ತದೆ, ಇಂದ್ರಿಯಗಳ ರೂಪದಲ್ಲಿ ಕಾಣಿಸ್ಕೊಳ್ತದೆ, ಒಟ್ಟಾರೆಯಾಗಿ ಶರೀರ ರೂಪದಲ್ಲಿ ಕಾಣಿಸ್ಕೊಳ್ತದೆ. ಕಾಣಬಂದರೂ ಗುಣ ಇಂದ್ರಿಯಾದಿಗಳ ಸಂಸರ್ಗದಿಂದ ನಿಜವಾಗಿ ಬ್ರಹ್ಮತತ್ವ ನಾಶ ಆಗುವುದಿಲ್ಲ. ಇಂದ್ರಿಯಗಳ ಸಮೂಹದಲ್ಲಿರ್ತದೆ, ಶರೀರದ ಜೊತೆಯಲ್ಲಿರ್ತದೆ, ಆದರೆ ಇವುಗಳು ನಾಶವಾದರೂ ಬ್ರಹ್ಮತತ್ವ ನಾಶ ಆಗೋದಿಲ್ಲ. ಹೇಗೆ? ಒಂದು ಮನೆ, ಆ ಮನೆಯಲ್ಲಿ ಸುತ್ತ 4 ಗೋಡೆ, ಮೇಲೆ ಚಾವಣಿ ಇರ್ತದೆ, ಮಧ್ಯೆ ಎಲ್ಲ ಖಾಲಿ ಜಾಗ ಇರ್ತದೆ. ಅದನ್ನು ಸ್ಪೇಸ್ ಅಥವಾ ಆಕಾಶ ಅಂತ ಏನು ಕರಿತೀವಲ್ವ, ಇವು ಇಂದ್ರಿಯಗಳು, ಶರೀರ ಅಂತ ಹೋಲಿಸ್ಕೊಳ್ಳೋಣ. ಈಗ ಮನೆ ಒಳಗಿರ್ತಕ್ಕಂಥ ಬಟ ಬಯಲು ಪ್ರದೇಶ ಏನಿರ್ತದಲ್ಲ, ಖಾಲಿ ಜಾಗ ಏನಿರ್ತದಲ್ಲ, ಅದು ಮನೆ ಇದ್ದಾಗಲೂ ಇರ್ತದೆ, ಮನೆ ನಾಶವಾದಾಗಲೂ ಕೂಡ ಅದು ಇದ್ದಲ್ಲೇ ಇರ್ತದೆ. ಆ ರೀತಿಯಲ್ಲಿ ಬ್ರಹ್ಮತತ್ವ ಏನಾಗುತ್ತೆ, ಸಾಕಾರ ರೂಪಿನಂತೆ ಕಾಣಿಸ್ಕೊಂಡಂಥ ಈ ಇಂದ್ರಿಯಗಳು ಶರೀರದ ಜೊತೆಯಲ್ಲಿ ಇರ್ತದೆ. ಶರೀರಗಳು ನಾಶವಾದಂಥ ಕಾಲಕ್ಕೂ ಕೂಡ ಬ್ರಹ್ಮತತ್ವ ನಾಶ ಆಗೋದಿಲ್ಲ. ಬೆಲ್ಲ ಮತ್ತು ಸಕ್ಕರೆಗಳ ಕಣದಲ್ಲಿರುವ ಸವಿಯೇ ಅವುಗಳ ಮುದ್ದೆಯಲ್ಲಿಯೂ ಇರುವಂತೆ ಸಕ್ಕರೆಯ ಸಣ್ಣದೊಂದು ಕಣ, ಬೆಲ್ಲದ ಒಂದು ಸಣ್ಣ ಕಣದಲ್ಲಿ ಇರ್ತಕ್ಕಂಥ ಸಿಹಿ ಏನಿರ್ತದಲ್ಲ, ಅದು ದಪ್ಪದಾದ ಮುದ್ದೆ ಆಕಾರದಲ್ಲಿದ್ದಂಥ ಸಕ್ಕರೆಯಲ್ಲೂ ಬೆಲ್ಲದಲ್ಲೂ ಕೂಡ ಅದೇ ಸಿಹಿ ಇರುವಂತೆ, ಹಾಲಿನಲ್ಲಿರುವ ತುಪ್ಪವು ಹಾಲಿನ ಆಕಾರವಾಗಿಯೇ ಇರುವಂತೆ ಭರಿತವಾಗಿರುವ ಬ್ರಹ್ಮವೇ ವಿಶ್ವದಲ್ಲಿ ವಿಶ್ವರೂಪದಿಂದ ಇರುವುದು. ಅರ್ಥ ಆಗ್ತಾ ಇಲ್ವಾ? ಎಲ್ಲ ಕಡೆಯಲ್ಲೂ ಸರ್ವವ್ಯಾಪಕವಾಗಿರುವ ಬ್ರಹ್ಮತತ್ವ ವಿಶ್ವದಲ್ಲಿ ವಿಶ್ವಾಕಾರವಾಗಿಯೇ ತುಂಬಿಕೊಂಡಿರ್ತದೆ. ಆಭರಣಗಳ ರೂಪದಿಂದ ಕಾಣುವ ಚಿನ್ನವನ್ನು ಬೆಂಡೋಲೆ, ಚೈನು, ಸರ ಮೊದಲಾದ ಹೆಸರಿಂದ ಕರೆದರೂ ಆ ನಾಮರೂಪಗಳು ಚಿನ್ನವಲ್ಲದೆ ಸದಾ ಏಕಪ್ರಕಾರವಾಗಿರುವಂತೆ. ಅಂದರೆ ಚಿನ್ನದಿಂದ ಅನೇಕ ರೀತಿಯ ಆಭರಣಗಳನ್ನ ಮಾಡಿದ್ರು, ಆಕಾರಗಳನ್ನ ಕೊಟ್ಟರು, ನಿಜವಾಗಿಯೂ ಕೂಡ ಆ ಆಕಾರಗಳೇ ಅಲ್ಲ. ಅದಕ್ಕೆ ನಾವು ನಮ್ಗೆ ಅರ್ಥ ಆಗಲಿ ಅಂತ ಒಂದೊಂದು ಹೆಸರು ಕೊಟ್ಟಿರೋದು. ರೌಂಡಾಗಿ ಸುತ್ತಿದ್ರೆ ಅದಕ್ಕೆ ರಿಂಗ್ ಅಂತ, ಅಥವಾ ವೃತ್ತಾಕಾರದಲ್ಲಿ ಅದಕ್ಕೆ ಉಂಗುರ ಅಂತ ಕರಿತೀವಿ. ಮತ್ತು ನಾನಾ ಥರದ ಆಕೃತಿಗಳನ್ನು ಕೊಟ್ಟು ನಾವು ಅದಕ್ಕೆ ನಾನಾ ಥರದ ಹೆಸರುಗಳನ್ನ ಹೇಳಿರ್ತೀವಿ. ಆದರೆ ನಿಜವಾಗಿಯೂ ಆ ಹೆಸರುಗಳು ಸುಳ್ಳು, ಹೌದು ತಾನೆ? ನಾವು ಕೊಟ್ಟಿರೋದು ಹೆಸರು ಅಷ್ಟೇ. ಆದರೆ ನಿಜವಾದದ್ದೇನು? ಚಿನ್ನವೇ ನಿಜವಾಗಿರ್ತದೆ. ಆಕಾರವೆಂಬುದು ಕೇವಲ ನಮ್ಮ ಗುರುತಿಗೆ ವ್ಯವಹಾರ ದೃಷ್ಟಿಯಲ್ಲಿ ಕೊಟ್ಟಿರ್ತಕ್ಕಂಥ ಹೆಸರು ಅಷ್ಟೆ. ಈ ರೀತಿಯಲ್ಲಿ ಲೋಕದಲ್ಲಿ ಸರಳವಾದ ಶಬ್ದದಿಂದ ಕನ್ನಡದಲ್ಲಿ ಹೇಳಬೇಕಾದ್ರೆ, ಅಂದರೆ ಆಯಾ ಭಾಷೆಗಳಲ್ಲಿ ಸರಳವಾಗಿ ಹೇಳಬೇಕಾದ್ರೆ, ಬ್ರಹ್ಮವು ಇಂದ್ರಿಯ ಗುಣಗಳಿಗಿಂತಲೂ ಬೇರೆಯಾಗಿದೆ. ಬ್ರಹ್ಮವು ಏನಾಗಿದೆ? ಇಂದ್ರಿಯಗಳಿಗಿಂತಲೂ ಬೇರೆಯಾಗಿದೆ, ಗುಣಗಳಿಗಿಂತಲೂ ಬೇರೆಯಾಗಿದೆ, 3 ಗುಣಗಳಿಗಿಂತಲೂ ಬೇರೆಯಾಗಿದೆ, ಇಂದ್ರಿಯಗಳಿಗಿಂತಲೂ ಬ್ರಹ್ಮತತ್ವವು ಬೇರೆಯಾಗಿದೆ.
ಅನೇಕವಾದ ಕ್ರಿಯಾ ನಾಮ ರೂಪು ಜಾತಿ ಸಂಬಂಧ ಆಕಾರಾದಿಗಳು ಒಂದು ಬ್ರಹ್ಮಕ್ಕೆ ಇರುವುದಿಲ್ಲ. ಹೇ ಅರ್ಜುನ, ಬ್ರಹ್ಮದಲ್ಲಿ ಗುಣಗಳಾಗಲಿ ಅಥವಾ ಗುಣಸಂಗವಾಗಲಿ ಇಲ್ಲದ್ದರಿಂದ ಬ್ರಹ್ಮವು ಗುಣಗಳನ್ನು ಉಪಭೋಗಿಸುವುದೆಂಬ ಮಾತು ಮಿಥ್ಯವೇ. ಬ್ರಹ್ಮದಲ್ಲಿ ಇವು ಕೇವಲ ಆಭಾಸ ಮಾತ್ರವಾಗಿ ತೋರುತ್ತವೆ. ಆದರೂ ಮೋಹಭ್ರಾಂತಿಯಲ್ಲಿ ಮುಳುಗಿದ ಮೂಢರು ಮಾತ್ರ ಈ ಮರ್ಮವನ್ನು ಅರಿಯದೆ ಬ್ರಹ್ಮ ಗುಣವುಳ್ಳವನೆಂದು ಭಾವಿಸುವರು. ಆಕಾಶದಲ್ಲಿ ಮೇಘಗಳ ಸಮೂಹ ಬಂದರೂ ಆಕಾಶವು ಮೇಘದ ವಿಕಾರವನ್ನು ಪಡೆಯದಿರುವಂತೆ, ಈಗ ಮಳೆಗಾಲದಲ್ಲಿ ಆಕಾಶದಲ್ಲಿ ಮೋಡಗಳು ತೇಲಿ ಹೋಗೋದನ್ನು ನಾವು ನೋಡ್ತಾ ಇರ್ತೀವಿ. ಮಳೆ ಮೋಡಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಕಪ್ಪನೆ ಮೋಡ ಒತ್ತೊತ್ತಾಗಿ ಸೇರ್ಕೊಳ್ಳೋದು ನೋಡಿರ್ತೀವಿ. ಮಳೆ ಹುಯ್ದ ನಂತರ ಏನಾಗುತ್ತೆ, ಕಪ್ಪನೆ ಮೋಡ ಎಲ್ಲ ಕರಗಿ ಆಕಾಶ ತಿಳಿಯಾದ ಆಕಾಶ ನಮಗೆ ಕಾಣಬರುತ್ತದೆ. ಆದರೆ ಈ ಮೋಡಗಳಲ್ಲಿ ಆದಂತಹ ವಿಕಾರತೆ ಆಕಾಶಕ್ಕೆ ಯಾವ ಬಾಧೆಯನ್ನು ಉಂಟು ಮಾಡೋದಿಲ್ಲ. ಯಾಕೆ? ಆಕಾಶವಾಗೇ ಇರ್ತದೆ ಹೊರತು ಮಧ್ಯದಲ್ಲಿ ಬಂದಂಥ ಕಾಣಿಸ್ಕೊಂಡಂಥ ಮೋಡ ಕರಗಿ ನೀರಾಯಿತು, ವಿಕಾರವೆಲ್ಲವೂ ಅಲ್ಲಿ ನಡೆದು ಹೋಯಿತು. ಅದು ಮೋಡಕ್ಕೆ ಸಂಬಂಧಪಟ್ಟಿದ್ದಷ್ಟೇ ಹೊರತು ಆಕಾಶಕ್ಕೆ ಏನನ್ನು ಮಾಡಲಿಲ್ಲ. ಈ ರೀತಿಯಲ್ಲಿ ಕನ್ನಡಿಯಲ್ಲಿ ಊರಿನ ಪ್ರತಿಬಿಂಬವು ಕಾಣಿಸಿದರೂ ಅದರಲ್ಲಿ ಏನೂ ಇರದಂತೆ ಬ್ರಹ್ಮದಲ್ಲಿ ಗುಣ ಸಂಬಂಧವು ಕೇವಲ ಮಿಥ್ಯವಾಗಿರುತ್ತದೆ. ಹೌದಲ್ವಾ? ಕನ್ನಡಿಯಲ್ಲಿ ಯಾವ ರೂಪವನ್ನು ಹೋಗಿ ಅಡ್ಡ ಇಟ್ಟು ನೋಡ್ತೀವೋ ಅದು ಪ್ರತಿಫಲಿಸ್ತದೆ ಹೊರತು ಕನ್ನಡಿಯಲ್ಲಿ ಏನೂ ಇರೋದಿಲ್ಲ. ನೀರಿನಲ್ಲಿ ಕಾಣಿಸುವ ಸೂರ್ಯನ ಪ್ರತಿಬಿಂಬದಂತೆ, ಮೃಗಜಲ ರೂಪವಾಗಿ ಕಾಣಿಸುವ ಸೂರ್ಯಕಿರಣದಂತೆ ಭ್ರಾಂತಿ ಉಳ್ಳವರ ಬ್ರಹ್ಮದಲ್ಲಿ ಗುಣಗಳ ಸಂಬಂಧವಾದಂತೆ ಭಾಷಿಸುವುದು. ಭ್ರಾಂತಿ ಉಳ್ಳವರಿಗೆ ಏನಾಗುತ್ತೆ? ಬ್ರಹ್ಮದಲ್ಲಿ ಗುಣಗಳು ಸಂಬಂಧವಾಗಿರುವಂತೆ ಭಾಸವಾಗುತ್ತೆ. ಯಾರಿಗೆ ಭ್ರಾಂತಿ ಇರ್ತದೋ ಅವರಿಗೆ ಮಾತ್ರ ಬ್ರಹ್ಮದಲ್ಲಿ 3 ಗುಣಗಳು ಅಂಟಿಕೊಂಡಿದೆ ಬ್ರಹ್ಮನಿಗೆ ಅಂತ ಕಾಣಿಸ್ತದೆ. ಆದರೆ ಬ್ರಹ್ಮ ನಿರ್ಗುಣನಾದ ಬ್ರಹ್ಮನು ಗುಣಗಳನ್ನು ಅನುಭವಿಸುವಂತೆ ಕಾಣಿಸುವುದು. ಆದರೆ ನಿರ್ಗುಣನಾದ ಬ್ರಹ್ಮನಲ್ಲಿ ಗುಣಗಳ ಸಂಬಂಧವಿದೆ ಎಂದಾಗಲಿ ಗುಣಗಳನ್ನು ಅನುಭವಿಸುವನೆಂದಾಗಲಿ ಹೇಳಬಾರದು. ಪರಮಾತ್ಮ ತತ್ವ ಯಾವುದಕ್ಕೂ ಅಂಟಿಕೊಂಡಿಲ್ಲ. ಅದರಿಂದ ಪರಮಾತ್ಮ ನಿರ್ಗುಣನು ಮತ್ತು ನಿರಾಕಾರನು. ಅದು ನಮಗೆ ಸುಲಭವಾಗಿ ಅರ್ಥ ಆಗಬೇಕು ಅಂದರೆ, ಚಿನ್ನದಲ್ಲಿ ಆಕಾರಗಳು ನಾವು ಕೊಟ್ಕೊಂಡಿರೋದ್ರಿಂದ ಚಿನ್ನವೇ ಹೊರತು ಆಭರಣಗಳ ಆಕಾರಗಳು ಮಿಥ್ಯೆ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದೇ ರೀತಿಯಲ್ಲಿ ಮನೆಗಳು ನಾನಾ ಥರದ ಗೋಡೆಗಳನ್ನ ಯಾವ್ಯಾವ ಆಕಾರದಲ್ಲಿ ಬೇಕಾದರೂ ಕಟ್ಕೊಂಡಿರ್ತೀವಿ. ಆದರೆ ಮನೆಯ ಒಳಗೆ ಆ 4 ಗೋಡೆಗಳ ಮಧ್ಯದಲ್ಲಿ ಇರ್ತಕ್ಕಂಥ ಖಾಲಿ ಜಾಗ ಏನಿರ್ತದಲ್ಲ, ಆ ಬಯಲು ಪ್ರದೇಶ ಮತ್ತು ಮನೆಯ ಹೊರಗಿರ್ತಕ್ಕಂಥ ಬಯಲು ಪ್ರದೇಶ ಎರಡೂ ಒಂದೇ ಆಗಿರ್ತದೆ. ಮಧ್ಯದಲ್ಲಿ ಉಪಾಧಿ ರೂಪದಲ್ಲಿ ಗೋಡೆಗಳು ಬಂದಿರ್ತದೆ, ಚಾವಣಿ ಬಂದಿರ್ತದೆ. ಇವುಗಳನ್ನ ತೆಗೆದಾಕಿದ್ರೆ ಈ ಬಯಲು ಪ್ರದೇಶ ಆ ಬಯಲು ಪ್ರದೇಶ ಒಂದೇ ಇರ್ತದೆ. ಇದು ಹೋಗಿ ಅಲ್ಲೇನು ಸೇರ್ಕೊಳ್ಳೋದಿಲ್ಲ, ಇದ್ದಲ್ಲೇ ಇರ್ತದೆ. ಮಧ್ಯದಲ್ಲಿ ಮನೆ ಬಂದಿರ್ತದೆ, ಮನೆ ಇಲ್ಲವಾದಾಗ ಮತ್ತೆ ಆ ಖಾಲಿ ಜಾಗ ಅದು ಒಂದೇ ಆಗಿರ್ತದೆ. ಈ ರೀತಿಯಲ್ಲಿ ಅವಯವಗಳು ಗುಣಗಳು ಯಾವೂ ಕೂಡ ಪರಮಾತ್ಮನಿಗೆ ಇರೋದಿಲ್ಲ. ಆದರೆ ಲೋಕ ವ್ಯಾವಹಾರಿಕವಾಗಿ ಕಾಣಿಸ್ಕೊಳ್ಳೋದಕ್ಕೆ ವ್ಯಾವಹಾರಿಕ ದೃಷ್ಟಿಯಿಂದ ಇವು ಇದ್ದಂತೆ ಕಾಣಿಸ್ಕೊಳ್ತದೆ. ಆದರೆ ಯಾವುದಕ್ಕೂ ಪರಮಾತ್ಮ ಅಂಟಿಕೊಂಡಿರೋದಿಲ್ಲ. ನಿರ್ಗುಣನು ನಿರಾಕಾರನು ಪರಮಾತ್ಮ ಅನ್ನೋ ವಿಚಾರವನ್ನು ಇಲ್ಲಿ ಪರಮಾತ್ಮ ಶ್ರೀಕೃಷ್ಣನು ಇಷ್ಟು ಹೊತ್ತು ತಿಳಿಸ್ಕೊಟ್ಟ. ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.